ನಾವು ಡಾಕ್ಟರ್ ಹತ್ರ ಹೋದಾಗ ಅವರು ಬರೆಯುವ ನೋಟ್ಸ್ ಹಿಂದೆ ಒಂದು ಇಡೀ ಸಿಸ್ಟಮ್ ಕೆಲಸ ಮಾಡ್ತದೆ ಅಂತ ಯೋಚನೆ ಮಾಡಿದೀರಾ? ಅದೊಂದು ಅದೃಶ್ಯ ಭಾಷೆ, ಇಡೀ ಹೆಲ್ತ್ ಕೇರ್ ಸಿಸ್ಟಮ್ನ ಬೆನ್ನೆಲುಬು. ಹೌದು, ನಾವು ಮಾತಾಡ್ತಿರೋದು ಮೆಡಿಕಲ್ ಕೋಡಿಂಗ್ ಬಗ್ಗೆ. ಬನ್ನಿ ಈ ಸೀಕ್ರೆಟ್ ಲ್ಯಾಂಗ್ವೇಜ್ ಒಳಗಡೆ ಇಂಕಿ ನೋಡೋಣ. ಹಾಗಾದ್ರೆ ಡಾಕ್ಟರ್ ಬರೆಯೋ ಆ ಒಂದು ಸಣ್ಣ ಟಿಪ್ಪಣಿ ಅದು ಹೇಗೆ ಬಿಲ್ಲಿಂಗ್, ರಿಸರ್ಚ್ ಮತ್ತೆ ರೋಗಿಯ ಮುಂದಿನ ಚಿಕಿತ್ಸೆಯನ್ನೇ ನಿರ್ಧರಿಸುವಷ್ಟು ಪವರ್ಫುಲ್ ಡೇಟಾ ಆಗಿ ಬದಲಾಗತ್ತೆ ಯೋಚನೆ ಮಾಡಿದೀರಾ? ವೆಲ್, ಈ ಮ್ಯಾಜಿಕ್ ಹಿಂದಿರೋ ಸೀಕ್ರೆಟ್ ಅದೇ ಮೆಡಿಕಲ್ ಕೋಡಿಂಗ್. ಸರಳವಾಗಿ ಹೇಳಬೇಕು ಅಂದ್ರೆ ಮೆಡಿಕಲ್ ಕೋಡಿಂಗ್ ಅನ್ನೋದು ಹೆಲ್ತ್ ಕೇರ್ ಇಂಡಸ್ಟ್ರಿಯ ಒಂದು ರೀತಿ ಗೂಗಲ್ ಟ್ರಾನ್ಸ್ಲೇಟ್ ಇದ್ದ ಹಾಗೆ. ಅದು ಡಾಕ್ಟರ್ ಬಳಸೋ ಕಾಂಪ್ಲೆಕ್ಸ್ ಮೆಡಿಕಲ್ ಪದಗಳನ್ನ ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ಒಂದೇ ರೀತಿ ಅರ್ಥ ಆಗೋ ಥರ ಸ್ಟ್ಯಾಂಡರ್ಡ್ ಕೋಡ್ಗಳಾಗಿ ಭಾಷಾಂತರಿಸುತ್ತೆ. ಸರಿ, ಹಾಗಾದ್ರೆ ಈ ಇಂಪಾರ್ಟೆಂಟ್ ಟ್ರಾನ್ಸ್ಲೇಷನ್ ಕೆಲಸ ಮಾಡೋರು ಯಾರು? ಅವರೇ ಮೆಡಿಕಲ್ ಕೋಡರ್ಗಳು. ಇವರನ್ನ ಕೇವಲ ಡೇಟಾ ಎಂಟ್ರಿ ಮಾಡೋರು ಅಂತ ಅನ್ಕೋಬೇಡಿ, ಖಂಡಿತ ಅಲ್ಲ. ಇವರು ಹೆಲ್ತ್ ಕೇರ್ ಫೀಲ್ಡ್ನ ಸ್ಪೆಷಲಿಸ್ಟ್ ಟ್ರಾನ್ಸ್ಲೇಟರ್ಸ್. ಹಾಗಾದ್ರೆ ಒಬ್ಬ ಮೆಡಿಕಲ್ ಕೋಡರ್ ಆಗೋಕೆ ಏನೆಲ್ಲ ಬೇಕು? ಮುಖ್ಯವಾಗಿ ಮೆಡಿಕಲ್ ಟರ್ಮ್ಸ್ ಬಗ್ಗೆ ಆಳವಾದ ಜ್ಞಾನ ಇರಲೇಬೇಕು. ಚಿಕ್ಕ ಚಿಕ್ಕ ಡೀಟೇಲ್ಸ್ನ ಕೂಡ ಗಮನಿಸೋ ಕಲೆ ಬೇಕು. ಮತ್ತೆ ಸ್ಟ್ರಾಂಗ್ ಅನಾಲಿಟಿಕಲ್ ಸ್ಕಿಲ್ಸ್ ಇರಬೇಕು. ನೋಡಿ, ಇದೇ ಕಾರಣಕ್ಕೆ ಫಾರ್ಮಸಿಸ್ಟ್ ತರಹದ ಪ್ರೊಫೆಷನಲ್ಗಳು ಈ ಫೀಲ್ಡ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾರೆ. ಇಲ್ಲಿ ನೋಡಿ, ಆಂಟಾನ್ ಮೆಡಿಕೋಡ್ ಹೇಳೋ ಹಾಗೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್. ಕೆಲವರಿಗೆ ಹೆಲ್ತ್ ಕೇರ್ ಅಲ್ಲಿ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಅಲ್ವಾ? ಆದರೆ ಡೈರೆಕ್ಟ್ ಆಗಿ ಪೇಷಂಟ್ಸ್ ಜೊತೆ ಡೀಲ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಅಂಥವ್ರಿಗೆ ಮೆಡಿಕಲ್ ಕೋಡಿಂಗ್ ಒಂದು ಅದ್ಭುತ ಅವಕಾಶ. ಇಲ್ಲಿ ಪೇಷಂಟ್ಸ್ ಜೊತೆ ನೇರ ಸಂಪರ್ಕ ಇರೋದಿಲ್ಲ, ಆದರೆ ನೀವು ಮಾಡೋ ಕೆಲಸದಿಂದ ಹೆಲ್ತ್ ಕೇರ್ ಸಿಸ್ಟಮ್ಗೆ ಸಿಗೋ ಕೊಡುಗೆ ಇದೆಯಲ್ಲ, ಅದು ತುಂಬಾನೇ ದೊಡ್ಡದು. ಓಕೆ, ಈಗ ಕೋಡಿಂಗ್ನ ಒಳಗೆ ಇಳಿಯೋಣ. ಇದರ ಮೊದಲ ಮತ್ತು ಅತೀ ಮುಖ್ಯವಾದ ಭಾಗ ಡಯಾಗ್ನೋಸಿಸ್ ಕೋಡಿಂಗ್, ಅಂದ್ರೆ ರೋಗಿಗೆ ಏನಾಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದು. ಇದಕ್ಕೆ ಬಳಸೋ ಸಿಸ್ಟಮ್ ಹೆಸರು ICD-10-CM. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಡಯಾಗ್ನೋಸಿಸ್ಗೆ ಬಳಸೋ ಅಧಿಕೃತ ಭಾಷೆ. ಯುಎಸ್ನ ಎಲ್ಲಾ ಆಸ್ಪತ್ರೆಗಳಲ್ಲೂ ಇದನ್ನೇ ಬಳಸೋದ್ರಿಂದ ಡೇಟಾದಲ್ಲಿ ಒಂದು ಯೂನಿಫಾರ್ಮಿಟಿ ಅಂದ್ರೆ ಏಕರೂಪತೆ ಇರತ್ತೆ. ಈ ಕೋಡ್ಗಳ ಸ್ಟ್ರಕ್ಚರ್ ಇದೆಯಲ್ಲ, ಅದು ತುಂಬಾನೇ ಇಂಟ್ರೆಸ್ಟಿಂಗ್. ಕೆಲವು ಕೋಡ್ಸ್ 3 ಅಕ್ಷರ ಇದ್ರೆ ಇನ್ನು ಕೆಲವು 7 ಅಕ್ಷರದಷ್ಟು ಉದ್ದ ಇರುತ್ತೆ. ಇನ್ನೂ ಒಂದು ವಿಶೇಷತೆ ಅಂದ್ರೆ ಕೆಲವೊಮ್ಮೆ ಎಕ್ಸ್ ಅನ್ನೋ ಒಂದು ಪ್ಲೇಸ್ ಹೋಲ್ಡರ್ ಬಳಸ್ತಾರೆ. ಯಾಕೆ ಗೊತ್ತಾ? ಭವಿಷ್ಯದಲ್ಲಿ ಹೊಸ ಹೊಸ ರೋಗಗಳು ಬಂದ್ರೆ ಅವಗೂ ಜಾಗ ಇರ್ಲಿ ಅಂತ. ಇದು ಈ ಸಿಸ್ಟಮ್ ಎಷ್ಟು ಫ್ಯೂಚರ್ ರೆಡಿ ಆಗಿದೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಕೋಡಿಂಗ್ನಲ್ಲಿ ನಿಖರತೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನೋಡಿ, ಎಕ್ಸ್ಕ್ಲೂಡ್ಸ್ 1 ಮತ್ತೆ ಎಕ್ಸ್ಕ್ಲೂಡ್ಸ್ 2 ಅಂತ 2 ಸಣ್ಣ ಸೂಚನೆಗಳಿವೆ. ಕೇಳೋಕೆ ಒಂದೇ ಥರ ಇದ್ರೂ ಅರ್ಥನೇ ಬೇರೆ. ಎಕ್ಸ್ಕ್ಲೂಡ್ಸ್ 1 ಅಂದ್ರೆ 2 ಕಂಡೀಷನ್ಸ್ ಒಟ್ಟಿಗೆ ಇರೋಕೆ ಸಾಧ್ಯನೇ ಇಲ್ಲ. ಆದ್ರೆ ಎಕ್ಸ್ಕ್ಲೂಡ್ಸ್ 2 ಅಂದ್ರೆ ರೋಗಿಗೆ 2 ಕಂಡೀಷನ್ಸ್ ಒಂದೇ ಸಲ ಇರಬಹುದು. ಈ ಸಣ್ಣ ವ್ಯತ್ಯಾಸ ಇದೆಯಲ್ಲ, ಇದು ಬಿಲ್ಲಿಂಗ್ ಮೇಲೆ ಮತ್ತೆ ಡೇಟಾ ಅಕ್ಯುರಸಿ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಸರಿ, ಇದು ರೋಗಿಗೆ ಏನಾಗಿದೆ ಅನ್ನೋ ಕಥೆ ಆಯ್ತು. ಈಗ ಡಾಕ್ಟರ್ ಅದನ್ನ ಹೇಗೆ ಸರಿ ಮಾಡಿದ್ರು ಅನ್ನೋ ಪ್ರಶ್ನೆಗೆ ಬರೋಣ. ಅಂದ್ರೆ ಪ್ರೊಸೀಜರ್ ಕೋಡಿಂಗ್ ಜಗತ್ತಿಗೆ ಎಂಟ್ರಿ ಕೊಡೋಣ. ಇದಕ್ಕೆ ಬಳಸೋದು ICD-10 PCS ಸಿಸ್ಟಮ್. ನೆನ್ಪಿಡಿ, ಇದು ಮುಖ್ಯವಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ರೋಗಿಗಳಿಗೆ ಮಾಡೋ ಸರ್ಜರಿ ಅಥವಾ ಬೇರೆ ಪ್ರೊಸೀಜರ್ಗಳನ್ನ ರೆಕಾರ್ಡ್ ಮಾಡೋಕೆ ಮಾತ್ರ. ನೆನ್ಪಿದ್ಯಾ? ಡಯಾಗ್ನೋಸಿಸ್ ಕೋಡ್ಗಳು ಬೇರೆ ಬೇರೆ ಸೈಜ್ ಇರ್ತಿದ್ವು. ಆದ್ರೆ ಇಲ್ಲಿ ಹಾಗಲ್ಲ. ಪ್ರತಿಯೊಂದು PCS ಕೋಡ್ ಕೂಡ ಎಕ್ಸಾಕ್ಟ್ ಆಗಿ 7 ಕ್ಯಾರೆಕ್ಟರ್ಸ್ ಉದ್ದ ಇರುತ್ತೆ. ಒಂದು ಜಾಸ್ತಿನೂ ಇಲ್ಲ, ಒಂದು ಕಮ್ಮಿನೂ ಇಲ್ಲ. ಇದರಿಂದ ಪ್ರೊಸೀಜರ್ ಬಗ್ಗೆ ಮಾಹಿತಿ ತುಂಬಾನೇ ಸಿಸ್ಟಮ್ಯಾಟಿಕ್ ಆಗಿ, ಡೀಟೇಲ್ ಆಗಿ ರೆಕಾರ್ಡ್ ಆಗತ್ತೆ. ಹಾಗಾದ್ರೆ ಈ 7 ಕ್ಯಾರೆಕ್ಟರ್ಸ್ ಹೇಗೆ ಗುರುವಾಗುತ್ತೆ? ವೆಲ್, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ನಿರ್ದಿಷ್ಟ ಅರ್ಥ ಇದೆ ಮತ್ತು ಅದನ್ನ ಒಂದು ಟೇಬಲ್ನಿಂದ ಆಯ್ಕೆ ಮಾಡ್ತಾರೆ. ಇದು ಒಂದು ರೀತಿ ಪಜಲ್ ಕಟ್ಟಿದ ಹಾಗೆ. ಪ್ರತಿಯೊಂದು ಪೀಸ್ ಸರಿಯಾದ ಜಾಗಕ್ಕೆ ಸೇರಿದಾಗ ಆ ಇಡೀ ಪ್ರೊಸೀಜರ್ನ ಕಂಪ್ಲೀಟ್ ಕಥೆ ನಮ್ಮ ಕಣ್ಮುಂದೆ ಬರುತ್ತೆ. ಈ ಟೇಬಲ್ ನೋಡಿ, ಮೊದಲನೇ ಕ್ಯಾರೆಕ್ಟರ್ ಹೇಳುತ್ತೆ ಇದು ಯಾವ ಸೆಕ್ಷನ್ ಅಂತ, ಎರಡನೇದು ದೇಹದ ಯಾವ ಸಿಸ್ಟಮ್ ಅಂತ, ಮೂರನೇದು ಏನ್ ಮಾಡಿದ್ರು ಅಂದ್ರೆ ರೂಟ್ ಆಪರೇಷನ್ ಯಾವುದು ಅಂತ. ಹೀಗೆ ಒಂದೊಂದೇ ಕ್ಯಾರೆಕ್ಟರ್ ಸೇರ್ಕೊಂಡು ಆ ಸರ್ಜರಿಯ ಒಂದು ಕಂಪ್ಲೀಟ್ ಚಿತ್ರಣವನ್ನೇ ಕೊಡುತ್ತೆ. ಒಂದು ವಿಷಯ ನೆನ್ಪಿಡಿ, ಇಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಕೋಡರ್ ತಗೊಂಡ ಒಂದು ಇಂಪಾರ್ಟೆಂಟ್ ಡಿಸಿಷನ್. ಸರಿ, ಇಷ್ಟೆಲ್ಲ ಕಾಂಪ್ಲೆಕ್ಸ್ ಕೋಡ್ಸ್ ಇವೆಲ್ಲ ಬರೀ ರೆಕಾರ್ಡ್ ಕೀಪಿಂಗಾ? ಖಂಡಿತ ಇಲ್ಲ. ಇದರ ರಿಯಲ್ ವರ್ಲ್ಡ್ ಇಂಪ್ಯಾಕ್ಟ್ ನಾವು ಊಹೆ ಮಾಡೋಕ್ಕಿಂತ ತುಂಬಾನೇ ದೊಡ್ಡದು. ಅಕ್ಯುರೇಟ್ ಕೋಡಿಂಗ್ ಇಲ್ಲ ಅಂದ್ರೆ ಏನಾಗುತ್ತೆ?
ಮೊದಲನೇದಾಗಿ ಹಾಸ್ಪಿಟಲ್ಗಳಿಗೆ ಸರಿಯಾಗಿ ಹಣ ಸಿಗಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ರಿಸರ್ಚ್ ಮಾಡೋರಿಗೆ ನಂಬಿಕೆಗೆ ಅರ್ಹವಾದ ಡೇಟಾ ಸಿಗಲ್ಲ ಮತ್ತು ರೋಗಿಯ ಮೆಡಿಕಲ್ ಹಿಸ್ಟ್ರಿ ಅಪೂರ್ಣ ಆಗುತ್ತೆ. ಯೋಚನೆ ಮಾಡಿ, ಒಂದೇ ಒಂದು ತಪ್ಪು ಕೋಡ್ ರೋಗಿಯ ಮುಂದಿನ ಟ್ರೀಟ್ಮೆಂಟ್ ಡಿಸಿಷನ್ನೇ ಬದಲಾಯಿಸ್ಬೋದು. ಅದಕ್ಕೆ ಹೇಳೋದು ಇದು ಹೆಲ್ತ್ ಕೇರ್ ಸಿಸ್ಟಮ್ನ ಬೆನ್ನೆಲುಬು ಅಂತ. ಇಷ್ಟೇ ಅಲ್ಲ, ಇದು ದಿನೇ ದಿನೇ ಬೆಳೀತಾ ಇರೋ ಫೀಲ್ಡ್. ಬ್ಯೂರೋ ಆಫ್ ಲೇಬರ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 2020ರಿಂದ 2030 ಒಳಗೆ ಈ ಫೀಲ್ಡ್ನಲ್ಲಿ ಸುಮಾರು 9% ಬೆಳವಣಿಗೆಯಾಗಲಿದೆಯಂತೆ. ಇದು ಬೇರೆಲ್ಲ ಉದ್ಯೋಗಗಳ ಆವ್ರೇಜ್ ಗ್ರೋತ್ಗಿಂತ ತುಂಬಾ ಫಾಸ್ಟ್. ಈ ಗ್ರೋತ್ ಬರೀ ಜಾಬ್ ಆಫರ್ಗಳಲ್ಲಿ ಮಾತ್ರ ಅಲ್ಲ, ಸ್ಯಾಲರಿಯಲ್ಲೂ ಕಾಣಿಸುತ್ತೆ. ಯುಎಸ್ನಲ್ಲಿ ಸರ್ಟಿಫಿಕೇಷನ್ ಮಾಡ್ಕೊಂಡ ಪ್ರೊಫೆಷನಲ್ ಕೋಡರ್ಗಳ ಸ್ಯಾಲರಿ ಗಮನಾರ್ಹವಾಗಿ ಜಾಸ್ತಿ ಇರುತ್ತೆ. ಅಂದ್ರೆ ನಿಮ್ ನಾಲೆಡ್ಜ್ಗೆ, ನಿಮ್ ಸ್ಕಿಲ್ಸ್ಗೆ ತಕ್ಕ ಬೆಲೆ ಸಿಗುತ್ತೆ. ಮತ್ತೆ ಇವತ್ತಿನ ಡಿಜಿಟಲ್ ವರ್ಲ್ಡ್ನಲ್ಲಿ ಇದರಲ್ಲಿರೋ ಒಂದು ದೊಡ್ಡ ಅಡ್ವಾಂಟೇಜ್ ಅಂದ್ರೆ ರಿಮೋಟ್ ವರ್ಕ್ ಆಪ್ಷನ್. ಅಂದ್ರೆ ಮನೆಯಿಂದಲೇ ಕೆಲಸ ಮಾಡೋ ಅವಕಾಶ. ಇದರಿಂದ ಎಷ್ಟೋ ಜನರಿಗೆ ಒಂದು ಒಳ್ಳೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಸಿಕ್ಕಿದೆ. ಹಾಗಾಗಿ ಮೆಡಿಕಲ್ ಕೋಡಿಂಗ್ ಅನ್ನೋದು ಹೆಲ್ತ್ ಕೇರ್ನ ಸೈಲೆಂಟ್ ಆದ್ರೆ ಅತ್ಯಂತ ಪವರ್ಫುಲ್ ಭಾಷೆ. ಆದ್ರೆ ಒಂದು ಕ್ಷಣ ಯೋಚಿಸಿ, ಟೆಕ್ನಾಲಜಿ, ಫೈನಾನ್ಸ್, ಕಾನೂನು ಹೀಗೆ ನಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲೂ ನಮ್ಮ ಗಮನಕ್ಕೆ ಬರದೆ ನಮ್ಮನ್ನ ನಿಯಂತ್ರಿಸ್ತಿರೋ ಈ ತರಹದ ಹಿಡನ್ ಲ್ಯಾಂಗ್ವೇಜಸ್ ಇನ್ನೆಷ್ಟು ಇರಬಹುದು?